ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಹೊರಗಡೆ ವೆದರು ತುಂಬಾ ಚಳಿ ಇದೆ ಅಲ್ವಾ? ಈ ಚಳಿಗೆ ಏನಾದರೂ ಬಿಸಿ ಬಿಸಿಯಾಗಿ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆಯಾ? ಹಾಗಿದ್ದಲ್ಲಿ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಪೊಟೆಟೊ ಫ್ರೆಂಚ್ ಮಸಾಲಾ ಫ್ರೈನ ಹೇಗೆ ಮಾಡುವುದು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಮತ್ತು ಎಲ್ಲರಿಗೂ ನಾವಿಲ್ಲಿ ಆಲೂಗೆಡ್ಡೆನ ಯೂಸ್ ಮಾಡಿಕೊಂಡು ಫ್ರೆಂಚ್ ಮಸಾಲ ಫ್ರೈ ಮಾಡ್ತಿರೋದ್ರಿಂದ ಆಲೂಗೆಡ್ಡೆನ ಫಸ್ಟಿಗೆ ತೊಗೊಂಡು ಸಿಪ್ಪೆನ ತೆಗೆದು ನೀಟಾಗಿ ತೊಳೆದು ನಾನಿಲ್ಲಿ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಕಟ್ ಮಾಡುವಾಗ ಆದಷ್ಟು ಎಲ್ಲನೂ ಒಂದೇ ಸೈಜಲ್ಲಿ ಬರೋ ಥರ ಕಟ್ ಮಾಡಿ. ನೋಡ್ತಾ ಇದ್ದೀರಾ ಅಲ್ವಾ, ಈ ಥರ ಪೀಸ್ಗಳಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಈ ಸೈಜಲ್ಲಿ. ಈಗ ಕಟ್ಟೆಲ್ಲ ಆಗಿದೆ. ಇದನ್ನು ಒಂದು ಬೌಲಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾವಿಲ್ಲಿ ಮಸಾಲ ಫ್ರೈ ಮಾಡ್ತಿರೋದ್ರಿಂದ ಅದಕ್ಕೆ ಏನೇನು ಬೇಕು ಮತ್ತು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ನಾನಿಲ್ಲಿ ಆಯಿಲ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಸಾಸಿವೆನ ಹಾಕೋತಾ ಇದ್ದೀನಿ ಮತ್ತು ಇಂಗನ್ನ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ನಂತರ ನಾವು ಕಟ್ ಮಾಡ್ಕೊಂಡಿರುವ ಪೊಟೆಟೊ ಪೀಸ್ಗಳನ್ನೆಲ್ಲನೂ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ಹಾಕಬೇಕಾದ್ರೆ ನೀರನ್ನು ಸೋರಿಸ್ಬಿಟ್ಟು ಹಾಕಿ, ಇಲ್ಲ ಅಂದರೆ ನಾವು ಎಣ್ಣೆಗೆ ಹಾಕ್ತಿದ್ದೀವಲ್ಲ ಅದು ಸಿಡಿಯುತ್ತೆ, ಹುಷಾರು. ಪೊಟೆಟೊ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಅದರಲ್ಲೂ ಮಕ್ಳಿಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಇವಾಗ ನಾನು ಪೊಟೆಟೊನ ಎಲ್ಲನೂ ಹಾಕ್ಕೊಂಡಾದ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನಾವು ಈ ಥರ ಮಿಕ್ಸ್ ಮಾಡ್ಕೊಬೇಕು. ಹಾಕಾದ್ಮೇಲೆ ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ಉಪ್ಪನ್ನ ಆ್ಯಡ್ ಮಾಡಾದ್ಮೇಲೆ ಮತ್ತೆ ನಾನು ಎಲ್ಲನೂ ಸೇರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಾದ್ಮೇಲೆ ನಾವು ಇದನ್ನು ಒಟ್ಟು 8 ನಿಮಿಷ ಬೇಯಿಸಬೇಕು. ಮಧ್ಯದಲ್ಲಿ ಓಪನ್ ಮಾಡಿಬಿಟ್ಟು ಮತ್ತೆ ಕ್ಲೋಸ್ ಮಾಡಬೇಕು. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಬೇಯಿಸಬೇಕು. ಸೊ ಈಗ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಒಂದು 3 ನಿಮಿಷ ಆಗಿದೆ. ಓಪನ್ ಮಾಡೋಣ. ನೋಡಿ, ಈ ಥರ ಆಗಿದೆ. ಇದನ್ನೆಲ್ಲ ಮತ್ತೆ ನಾವೀಗ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಾದ್ಮೇಲೆ ಇವಾಗ ನಾವು ಅದಕ್ಕೆ ಸ್ಪೈಸಸ್ ಐಟಮ್ಗಳನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಹಾಕೊತಾ ಇದ್ದೀನಿ. ನೆಕ್ಸ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ. ಜೊತೆಗೆ ಪೆಪ್ಪರ್ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗಿನ್ನೂ ಇಲ್ಲಿ ಸ್ಪೈಸಸ್ ಜಾಸ್ತಿ ಬೇಕು ಅಂತಂದರೆ ಮಸಾಲ ಐಟಮ್ಗಳನ್ನೆಲ್ಲ ಜಾಸ್ತಿ ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ನಾನು ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪನ್ನ ನೀವು ಮೊದಲೇ ಹಾಕ್ಕೊಂಡಿರೋದ್ರಿಂದ ನಾನಿಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇಲ್ಲ. ಈ ಥರ ಸ್ಪೈಸಸ್ಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದನ್ನು ಈ ಥರ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಬೇಯೋಕ್ಕೆ ಬಿಡಿ. ಒಂದು 3 ಮಿನಿಟ್ಸ್ ಬಿಟ್ಟು ಮತ್ತೆ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಸೊ ಈ ಥರ ರೆಡಿಯಾಗಿದೆ ನಮ್ಮದು ಫ್ರೆಂಚ್ ಮಸಾಲ ಫ್ರೈ. ನೆಕ್ಸ್ಟು ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪು ಮತ್ತು ನಿಮ್ಮ ಹತ್ರ ಕರ್ಬೇವಿನ ಸೊಪ್ಪು ಇದ್ರೂ ನೀವು ಇಲ್ಲಿ ಯೂಸ್ ಮಾಡ್ಬೋದು. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಎರಡನ್ನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ನಮ್ಮ ಫ್ರೆಂಚ್ ಮಸಾಲ ಫ್ರೈ ರೆಡಿಯಾಗಿದೆ. ಇದನ್ನೆಲ್ಲ ನಾನೀಗ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ನೋಡಿದ್ರಿ ಅಲ್ವಾ, ಚಳಿಗಾಲಕ್ಕೆ ಹೇಗೆ ಬಿಸಿ ಬಿಸಿಯಾಗಿ ಸ್ಪೈಸಿಯಾಗಿ ಮತ್ತು ಈಸಿಯಾಗಿ ಪೊಟೆಟೊ ಫ್ರೆಂಚ್ ಮಸಾಲ ಫ್ರೈನ ಮಾಡೋದು ಅಂತ. ಅಪೆಲೆ ಬೇಯಿಸಿರೋದ್ರಿಂದ ಘಮನೂ ಚೆನ್ನಾಗಿದೆ ಮತ್ತು ರುಚಿ ಕೂಡ ತುಂಬಾ ಸೂಪರ್ ಆಗಿದೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.